ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಡೆಡ್ಲಿ ರೋಡ್ ರೇಜ್ ನಡೆದಿದೆ. ಪೊಲೀಸರ ಮೇಲೆಯೇ ಕಾರು ಚಾಲಕನ ರೋಡ್ ರೇಜ್. ಕಾರಿನ ಬ್ಯಾನೆಟ್ ಮೇಲೆ ನೇತಾಡ್ತಾ ಇದ್ರು ಕಿರಾತಕ ನಿಲ್ಲಿಸಿಲ್ಲ. ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಜ್ ಪ್ರಕರಣಗಳು ಒಂದು ರೀತಿ ಬಹಳ ಕಾಮನ್ ಆಗಿಬಿಟ್ಟಿದೆ. ಅದೇ ರೀತಿಯಾಗಿ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಡೆಡ್ಲಿ ರೋಡ್ ರೇಜ್ ನಡೆದಿದೆ. ಅದು ಪೊಲೀಸರ ಮೇಲೆಯೇ ಕಾರು ಚಾಲಕನ ರೋಡ್ ರೇಜ್. ಇದು ಕಾರಿನ ಬ್ಯಾನೆಟ್ ಮೇಲೆ ನೇತಾಡ್ತಾ ಇದ್ರು ಕೂಡ ಆತ ಕಾರನ್ನು ನಿಲ್ಲಿಸಿಲ್ಲ. ತಮಿಳುನಾಡು ಗಡಿ ಜೂಜುವಾಡಿ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ಇದು. ಗ್ಯಾರಂಟಿ ನ್ಯೂಸ್ನಲ್ಲಿ ರೋಡ್ ರೇಜ್ನ ಎಕ್ಸ್ಕ್ಲೂಸಿವ್ ದೃಶ್ಯ. ಕಾರಿನಲ್ಲಿ ಅಕ್ರಮವಾಗಿ ಗುಟ್ಕಾ ಮದ್ಯ ಸಾಗಾಟವನ್ನ ಆಸಾಮಿ ಮಾಡ್ತಾ ಇದ್ದ 34 ವರ್ಷದ ಯಾರಪ್ಪ ಪಾಷಾ. ಈತ ತಮಿಳುನಾಡಿಗೆ ಇದನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಅನುಮಾನಗೊಂಡು ಚೆಕ್ ಪೋಸ್ಟ್ ಬಳಿ ಕಾರನ್ನ ಪೊಲೀಸರು ತಡೆದಿದ್ದಾರೆ ತಪಾಸಣೆ ಮಾಡೋದಕ್ಕೆ ಅಂತ. ಈ ವೇಳೆ ಆತ ಕಾರು ನಿಲ್ಲಿಸದೆ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾನೆ. ಆಮೇಲೆ ಕಾರಿಗೆ ಅಡ್ಡಲಾಗಿ ನಿಂತಿದ್ದಂಥ ಹೆಡ್ ಕಾನ್ಸ್ಟೇಬಲ್ ರಾಜೀವ್ ಗಾಂಧಿ ಏನಿದ್ದಾರೆ ಆತನನ್ನು ಕೂಡ ಆತ ಹೇಳ್ಕೊಂಡು ಹೋಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನು ನೋಡ್ತಾ ಇದ್ದೀರಿ. ಪೊಲೀಸರ ಮೇಲೇನೆ ಕಾರನ್ನು ಹತ್ತಿಸ್ಕೊಂಡು ಹೋಗೋದಕ್ಕೆ ಆತ ಯತ್ನಿಸಿದ್ದಾನೆ. ಆಮೇಲೆ ಆ ಕಾರಿನ ಬ್ಯಾನೆಟ್ ಮೇಲೆ ಪೊಲೀಸ್ ಸಿಬ್ಬಂದಿ ನೇತಾಡ್ತಾ ಇದ್ರು ಕೂಡ ಆತ ಕಾರನ್ನು ನಿಲ್ಲಿಸಿಲ್ಲ, ಹಾಗೆ ಎಳ್ಕೊಂಡು ಹೋಗಿದ್ದಾನೆ. ಮತ್ತೊಂದು ಕಡೆ ವಾಹನಗಳ ಓಡಾಟದ ಮಧ್ಯೆಯೂ ಕೂಡ ಕಾರು ಚಾಲಕ ಉದ್ದಟತನ ಮೆರೆದಿದ್ದಾನೆ. ಬಟ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಹೆಡ್ ಕಾನ್ಸ್ಟೇಬಲ್ ಪಾರಾಗಿದ್ದಾರೆ. ಹೊಸೂರು ಸಿಪ್ಟಾಕ್ ಪೊಲೀಸರಿಂದ ಆರೋಪಿಯನ್ನ ಇವಾಗ ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಗುಟ್ಕಾ ಮತ್ತೆ ಮದ್ಯ ಏನಿದೆ ಅದನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 2,20,000 ಮೌಲ್ಯದ 390 kg ಗುಟ್ಕಾ ಹಾಗೇನೆ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಜ್ ಬಹಳ ಕಾಮನ್ ಆಗ್ಬಿಟ್ಟಿದೆ. ಒಂದು ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಕಿರಿಕು. ಆಮೇಲೆ ಈತ ಯಾರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದ, ಏನ್ ಮಾಹಿತಿ ಸಿಕ್ಕಿದೆ? ಹೌದು ಪ್ರಭು, ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಡೆಡ್ಲಿ ರೋಡ್ ರೇಜ್ ನಡೆದಿರುವಂತದ್ದು. ಇದು ಏನಂತಂದ್ರೆ ಕರ್ನಾಟಕದಿಂದ ಅಕ್ರಮವಾಗಿ ಏನಂತಂದ್ರೆ ಕಳ್ಳ ಸಾಗಾಟ ಮಾಡ್ತಿದ್ದಂತಹ ಕಾರ್ನಲ್ಲಿ ಗುಟ್ಕಾ ಮತ್ತೆ ಏನು ಮದ್ಯವನ್ನ ಕಳ್ಳ ಸಾಗಾಟವನ್ನ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗಡಿಭಾಗ ಜೂಜುವಾಡಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ಆ ಕಾರನ್ನ ಅನುಮಾನಗೊಂಡು ತಡೀತಾರೆ. ಅನುಮಾನಗೊಂಡು ತಡೆದಂತ ಸಂದರ್ಭದಲ್ಲಿ ಆತ ಕಾರನ್ನ ನಿಲ್ಲಿಸೋದಿಲ್ಲ. ಪೊಲೀಸ್ ಸಿಬ್ಬಂದಿ ಏನು ರಾಜೀವ್ ಗಾಂಧಿ ಏನಿದ್ದಾರೆ ಇವರು ಕಾರನ್ನ ಅಡ್ಡಗಟ್ಟಾದಂತ ಸಂದರ್ಭದಲ್ಲಿ ಅವರು ಕಾರ್ ನಿಲ್ಲಿಸದೆ ಆತನಿಗೂ ಗುದ್ದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತ ಕಾರಿನ ಬಾನೆಟ್ ಮೇಲೆ ಹತ್ತಾರೆ. ಆದ್ರೂ ಕೂಡ ಕಾರನ್ನ ನಿಲ್ಲಿಸೋದಿಲ್ಲ ಈ ಕಿಡಿಗೇಡಿ. ಸುಮಾರು ಒಂದು 4 ಕಿಲೋಮೀಟರ್ನಷ್ಟು ದೂರ ಎಳ್ಕೊಂಡು ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಏನು ಸಿಕ್ಕಿರುವಂತದ್ದು. ಈತ ಯಾರಪ್ಪ ಪಾಷಾ ಅಂತೇಳಿ ಸಾಕಷ್ಟು ದಿನಗಳಿಂದ ಕರ್ನಾಟಕದಿಂದ ಏನು ಅಕ್ರಮವಾಗಿ ತಮಿಳುನಾಡಿಗೆ ಗುಟ್ಕಾ ಸಾಗಾಟ ಮಾಡುವಂತದ್ದು, ಮದ್ಯ ಸಾಗಾಟ ಮಾಡುವಂತದ್ದು ಈ ಪ್ರಕ್ರಿಯೆಯಲ್ಲಿ ತೊಡಗಿದ್ದ. ಇವತ್ತು ಏನಂತ ಚೆಕ್ ಪೋಸ್ಟ್ ನಲ್ಲಿ ಏನು ಸಿಬ್ಬಂದಿ ಏನು ಕಾರ್ಯನಿರತ ಸಿಬ್ಬಂದಿ ಆತನನ್ನ ತಡೆದು ಈ ರೀತಿಯ ಅಡ್ಡಗಟ್ಟದ ಸಂದರ್ಭದಲ್ಲಿ ಈ ರೀತಿಯಾಗಿ ರೋಡ್ ರೇಂಜ್ ನಡೆದಿರುವಂತದ್ದು. ಈ ಒಂದು ದೃಶ್ಯ ಕೂಡ ಅಲ್ಲಿನ ಒಂದು ವಾಹನದ ಏನು ಡ್ಯಾಶ್ ಕ್ಯಾಮೆರಾದಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು. ಕೂಡಲೇ ಆತನನ್ನ ಏನು ಪೊಲೀಸರು ಚೇಸ್ ಮಾಡಿ ಯಾರಪ್ಪ ಪಾಷಾನನ್ನ ಈಗಾಗಲೇ ಬಂಧನ ಮಾಡಿ ಜೊತೆಗೆ ಏನು ಲಕ್ಷಾಂತರ ರೂಪಾಯಿ ಮೌಲ್ಯದ ಗುಟ್ಕಾ ಮತ್ತೆ ಮದ್ಯವನ್ನ ವಶಕ್ಕೆ ಪಡೆದು ಈಗಾಗಲೇ ಪ್ರಕರಣವನ್ನ ದಾಖಲಿಸಿ ಜೈಲಿಗೆ ಹಚ್ಚುವಂತ ಕೆಲಸವನ್ನ ಹೊಸೂರಿನ ಸಿಪ್ಕಾಟ್ ಪೊಲೀಸರು ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.